29/9/2024 ಶಿವಬಾಬಾರವರ ವಾಣಿ. मीठे बच्चे, बाप के प्रेम में इतना भी लालच नहीं चलेगा. सौदा दोनों तरफ से वफादारी का होना चाहिए. ಮಧುರ ಮಕ್ಕಳೇ, ಅಪ್ಪದ ಪ್ರೀತಿಯಲ್ಲಿ ಸ್ವಲ್ಪನೂ ಆಸೆ ದುರಾಸೆ ನಡೆಯೋದಿಲ್ಲ. ಏನು ತಾವು ಸೌದಾ ಮಾಡ್ತೀರಾ, ಏನ್ ಒಪ್ಪಿಗೆ ಕೊಡ್ತೀರಾ, ಅದು ಎರಡು ಕಡೆಯಿಂದನೂ ತಾವು ನಿಷ್ಠಾವಂತರಾಗಿ ಮಾಡಬೇಕು. सौदा दोनों तरफ से ईमानदारी का होना चाहिए, तभी उसमें फायदा है. ಏನ್ ತಾವು ಒಪ್ಪಿಗೆ ಮಾಡ್ತೀರಾ ಅಪ್ಪನ ಜೊತೆ, ಅದು ಎರಡು ಕಡೆಯಿಂದ ಪ್ರಾಮಾಣಿಕತೆಯಿಂದ ಇರಬೇಕು. ಅವಾಗ ಮಾತ್ರ ಅದರಲ್ಲಿ ಲಾಭ ಇರುತ್ತೆ. ಅಚ್ಚಾ, ಒಳ್ಳೆಯದು. ಆಜ್ ಹಮ್ ಏಕ್ ರೇಸ್ ದೇಖ್ ರಹೆ ಹೇ. ಇವತ್ತು ಬಾಬಾರವರು ಒಂದು ರೇಸ್ ನೋಡ್ತಾ ಇದ್ದಾರೆ. ರೇಸ್ ಕೈಸಿ, ಯಾವ ರೀತಿ ರೇಸು? ಏಕ್ ಭಕ್ತಿ ಮಾರ್ಗ ಕಿ, ಏಕ್ ಜ್ಞಾನ ಮಾರ್ಗ ಕಿ. ಒಂದು ಭಕ್ತಿ ಮಾರ್ಗದ ರೇಸು, ಇನ್ನೊಂದು ಜ್ಞಾನ ಮಾರ್ಗದ ರೇಸು. ದೋನೋ ರೇಸ್ ಮೇ ಕುछ ಜ್ಯಾದಾ ಫರಕ್ ನಹಿ ದೇಖಾ. ಎರಡೂ ರೇಸಲ್ಲಿ ಯಾವುದೇ ತರದ ಅಂದ್ರೆ ತುಂಬಾ ಅತಿ ವ್ಯತ್ಯಾಸ ಕಂಡು ಬಂದಿಲ್ಲ. ಭಕ್ತಿ ಮಾರ್ಗ ಕಿ ರೇಸ್ ಕೋ ದೇಖಾ, ಕ್ಯಾ ದೇಖಾ? ಭಕ್ತಿ ಮಾರ್ಗದ ರೇಸ್ ಅನ್ನ ನೋಡ್ದೆ, ಏನ್ ನೋಡ್ದೆ? ದೌಡ್ ರಹೆ ಹೇ, ಓಡ್ತಾ ಇದ್ದಾರೆ. ಕ್ಯಾ ಚಾಹಿಯೇ ಕಿಸಿ ಕೋ ಕುछ ಮಾಲೂಮ್ ನಹಿ. ಭಕ್ತಿ ಮಾರ್ಗದಲ್ಲಿ ಓಡೋರ್ಗೆ ಏನ್ ಬೇಕು ಅವ್ರಿಗೆ ಏನು ಗೊತ್ತಿಲ್ಲ, ಹಂಗೆ ಓಡ್ತಾನೆ ಇದ್ದಾರೆ. ಛೋಟಿ ಛೋಟಿ ಇಚ್ಛಾओं के पीछे दौड़ रहे हैं. ಚಿಕ್ಕ ಚಿಕ್ಕ ಆಸೆಗಳ ಹಿಂದೆ ಓಡ್ತಾನೆ ಇದ್ದಾರೆ. ಅಭಿ ಜ್ಞಾನ ಮಾರ್ಗ ವಾಲೆ ಬಚ್ಚೋं की ರೇಸ್ ಕೋ ದೇಖಾ. ಈಗ ಜ್ಞಾನ ಮಾರ್ಗದಲ್ಲಿ ಇರೋಂತ ಮಕ್ಕಳದು ರೇಸ್ ಅನ್ನು ನೋಡ್ದೆ. वो भी दौड़ रहे हैं, ಅವರೂ ಸಹ ಓಡ್ತಾ ಇದ್ದಾರೆ. पर किसके पीछे दौड़ रहे हैं वो भी बच्चों को मालूम नहीं है. ಅವರು ಸಹ ಯಾವ್ದ್ರ ಹಿಂದೆ ಓಡ್ತಾ ಇದ್ದಾರೆ ಅದನ್ನು ಕೂಡ ಮಕ್ಕಳಿಗೆ ಗೊತ್ತಿಲ್ಲ. ದೌಡ್ ರಹೆ ಹೇ, ಕಿಸಿ ಕೋ ಏಕ್ ವರ್ಷ ಹುವಾ, ಓಡ್ತಾನೆ ಇದ್ದಾರೆ. ಕೆಲವೊಬ್ಬರಿಗೆ 1 ವರ್ಷ ಆಯ್ತು. 2, 3, 4, ಕಿಸಿ ಕೋ 20, ಕಿಸಿ ಕೋ 30 ವರ್ಷ ಹುವಾ. 1 ವರ್ಷ ಆಗಿರೋರು ಓಡ್ತಾ ಇದ್ದಾರೆ, 2 ವರ್ಷ ಆಗಿರೋರು, 3 ವರ್ಷ ಆಗಿರೋರು, 4 ವರ್ಷ ಆಗಿರೋರು, ಕೆಲವೊಬ್ರಿಗೆ 20 ವರ್ಷ ಆಗಿದೆ ಅವರು ಸಹ, ಕೆಲವೊಬ್ರಿಗೆ 30 ವರ್ಷ ಆಗಿದೆ ಅವರು ಸಹ ಓಡ್ತಾನೆ ಇದ್ದಾರೆ. वह भी दौड़ रहे हैं, ಅವರು ಸಹ ಓಡ್ತಾನೆ ಇದ್ದಾರೆ. पर कमाल का देखा, मुख से तो बाबा बाबा कहते हैं. ಆದ್ರೆ ಆಶ್ಚರ್ಯ ಆಗಿರಂತ ಮಾತು ಏನ್ ನೋಡಿದ್ರಂತೆ ಬಾಬಾ, ಬಾಯಿಂದ ಬಾಬಾ ಬಾಬಾ ಅಂತ ಹೇಳ್ತಾರೆ. कहते हैं पर दिल बाप की तरफ नहीं दौड़ती. ಬಾಯಿಂದ ಹೇಳ್ತಾರೆ ವಿನಃ ಹೃದಯ ಅಪ್ಪನ್ ಕಡೆ ಓಡ್ತಾ ಇಲ್ಲ. ಕ್ಯಾ कहते हैं, ಏನ್ ಹೇಳ್ತಾರೆ? ವರ್ಷ ಗಿನ್ ರಹೆ ಹೇ, ವರ್ಷಗಳನ್ನ ಎನಿಸ್ಕೊಳ್ತಾ ಇದ್ದಾರೆ. ಸಾಲ್ ಗಿನ್ ರಹೆ ಹೇ, ಎಷ್ಟು ವರ್ಷಗಳಾಯ್ತು ಅಂತ ಎನಿಸ್ತಾನೆ ಇದ್ದಾರೆ. ಮುಜೆ ಇತನಾ ಸಾಲ್ ಹೋ ಗಯಾ ದೌಡ್ತೆ ದೌಡ್ತೆ, ನಾನು ಓಡ್ತಾ ಓಡ್ತಾ ಇಷ್ಟು ವರ್ಷಗಳಾಗೋಯ್ತು ಅಂತ ಹೇಳ್ತಾರಂತೆ. ಮುಜೆ 20 साल हो गए दौड़ते हुए, मुझे 30 साल हो गए, मुझे 40 साल हो गए. ನನ್ಗೆ 20 ವರ್ಷ ಆಗೋಯ್ತು ನಾನು ಓಡ್ತಾ ಓಡ್ತಾ, ಕೆಲವೊಬ್ರು 30 ವರ್ಷ ಆಗೋಯ್ತು ನಾನು ಓಡ್ತಾ ಅಂತ ಹೇಳ್ತಾರೆ. ನನ್ಗೆ 40 ವರ್ಷ ಆಗೋಯ್ತು ಓಡ್ತಾ ಓಡ್ತಾ ಅಂತ ಹೇಳ್ತಾ ಇದಾರಂತೆ. आज बाबा उन बच्चों से पूछते हैं, आपने 40 साल दौड़कर क्या किया. ಇವತ್ತು ಬಾಬಾ ಆ ಮಕ್ಕಳಿಗೆ ಕೇಳ್ತಾ ಇದ್ದಾರೆ, ಸರಿ ತಾವು 40 ವರ್ಷ ಓಡಿದ್ರಲ್ಲ, ಓಡಿ ಏನ್ ಮಾಡಿದ್ರಿ? 40 साल तक दौड़ते दौड़ते क्या हासिल किया. 40 ವರ್ಷ ತನಕ ಓಡ್ತಾ ಓಡ್ತಾ ಏನ್ ಪಡ್ಕೊಂಡಿದ್ದೀರಾ? 20 साल तक दौड़ते दौड़ते क्या पाया. 20 ವರ್ಷ ತನಕ ಓಡ್ತಾ ಓಡ್ತಾ ಏನ್ ಪಡ್ಕೊಂಡಿದ್ದೀರಾ? ಅಚ್ಚಾ ಕಹೆಂಗೆ ಬಾಬಾ ಮಿಲಾ. ಒಳ್ಳೆಯದು, ಹೇಳ್ತಾರೆ ಬಾಬಾ ಸಿಕ್ಕಿದ್ರು ಅಂತ ಹೇಳ್ತಾರೆ. ಬಾಬಾ ತೋ 1 साल वाले को भी मिला. ಬಾಬಾ ಅಂತೂ 1 ವರ್ಷ ಆಗಿರೋ ಮಕ್ಕಳಿಗೂ ಸಿಕ್ಕಿದಾರಲ್ವಾ. 30 ವರ್ಷ ವಾಲೆ ಕೋ ಕ್ಯಾ ಮಿಲಾ. ಹಾಗಾದ್ರೆ 30 ವರ್ಷದಿಂದ ಇರೋರ್ಗೆ ಏನ್ ಸಿಕ್ಕಿದೆ? ಕ್ಯೂಂಕಿ ಬಾಬಾ ತೋ ಏಕ್ ಬಾರ್ ಹಿ ಮಿಲ್ತಾ ಹೇ, ಏಕೆಂದ್ರೆ ಬಾಬಾ ಒಂದೇ ಸರಿ ತಾನೇ ಸಿಗ್ತಾರೆ. 40 साल वाले को क्या मिला. 40 ವರ್ಷ ಆಗಿರೋರ್ಗೆ ಏನ್ ಸಿಕ್ಕಿದೆ? आज भी बाप सभा में देख रहे हैं, बच्चे थोड़ा डर के बैठे हैं. ಇವತ್ತು ಸಹ ಅಪ್ಪ ಸಭೆಯಲ್ಲಿ ನೋಡ್ತಾ ಇದ್ದಾರೆ, ಮಕ್ಕಳು ಸ್ವಲ್ಪ ಭಯದಿಂದ ಕುಂತಿದ್ದಾರೆ. ಕಿಸಿ ನೆ ಹಮೆ ದೇಖ್ ಲಿಯಾ ತೋ
ಯಾರಾದ್ರೂ ನನ್ನ ನೋಡ್ಬಿಟ್ರೆ ನಾಮ್ ರಖವಾಯಾ ಹೈ, ಸರ್ವಶಕ್ತಿವಾನ್ ಕಿ ಸಂತಾನ್ ಮಾಸ್ಟರ್ ಸರ್ವಶಕ್ತಿವಾನ್ ಹೂ. ಹೆಸರು ಇಟ್ಕೊಂಡಿದ್ದೀರಾ, ಸರ್ವಶಕ್ತಿವಂತ ಮಕ್ಕಳು, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀನಿ ಅಂತ ಹೆಸರು ಇಟ್ಕೊಂಡಿದ್ದೀರಾ. ಆದಿ ರಚನಾ ಹೂ, ಆದಿಯಲ್ಲಿ ನಾನು ರಚಿಸಲ್ಪಟ್ಟಿರೋದು ಅಂತ ಇಟ್ಕೊಂಡಿದ್ದೀರಾ ನಿಮ್ಮ ಹೆಸರನ್ನ. ಶಿವ ಪಿತಾ ಕಿ ಸಂತಾನ್ ಹೂ, ಶಿವ ತಂದೆಯ ಮಗು ನಾನು ಅಂತ ಒಪ್ಕೊಂಡಿದ್ದೀರಾ. और उसी शिव पिता के सामने डर के बैठे हैं, ಮತ್ತೆ ಅದೇ ಶಿವ ತಂದೆ ಮುಂದ್ಗಡೆ ಭಯ ಪಟ್ಟು ಕೂತ್ಕೊಂಡಿದ್ದೀರಾ. ಭಯ ಸೆ बैठे हैं, ಭಯದಿಂದ ಕೂತ್ಕೊಂಡಿದ್ದೀರಾ. जिससे मिलने आए, जिसके लिए इतना जीवन अर्पण किया, ಯಾರನ್ನ ಮಿಲನ ಮಾಡೋಕ್ಕೋಸ್ಕರ ಬಂದಿದ್ದೀರಾ, ಯಾರಿಗೋಸ್ಕರ ಇಷ್ಟು ಜೀವನ ಸಮರ್ಪಣೆ ಮಾಡಿದ್ದೀರಾ, ಅವ್ರ ಮುಂದೆ ಭಯಪಟ್ಟು ಕುಂತಿದ್ದೀರಿ. ಅಚ್ಚಾ, ಆಜ್ ಭಕ್ತಿ ಮಾರ್ಗ ವಾಲೆ ಭಿ ಆಯೇ ಹೇ. ಒಳ್ಳೇದು, ಇವತ್ತು ಭಕ್ತಿ ಮಾರ್ಗದಲ್ಲಿ ಇರೋರು ಸಹ ಬಂದಿದ್ದೀರಾ. ಓ ಭಿ ದೌಡ್ ರಹೇ ಹೇ, ಅವರು ಓಡ್ತಾನೆ ಇದ್ದಾರೆ. ಅಚ್ಚಾ, ಯಹಾ ಭಿ ಭಾಷಾ ಕಾ ಪ್ರಾಬ್ಲಮ್ ಹೇ. ಒಳ್ಳೇದು, ಇಲ್ಲಿನೂ ಕೂಡ ಭಾಷೆಯ ಪ್ರಾಬ್ಲಮ್ ಇದೆ. ಸಮಜ್ ನಹಿ ಆಯೇಗಾ, ಆಪ್ ಸಮझाओ. ಅವ್ರಿಗೆಲ್ಲ ಅರ್ಥ ಆಗ್ತಾ ಇಲ್ಲ, ತಾವು ಅರ್ಥ ಮಾಡಿಸಿ ಅಂತ ಹೇಳಿದ್ದಾರೆ ಬಾಬಾ. देखो अपनी भाषा सुनते ही कैसे कांध हिलाते हैं ना. ನೋಡಿ, ತನ್ನ ಭಾಷೆ ಕೇಳಿಸ್ಕೊಂಡಿದ ತಕ್ಷಣ ಹೇಗೆ ಅವ್ರ ತಲೆ ಅಲಾಡಿಸ್ತಾ ಇದಾರಲ್ವಾ. ಖುಷಿ ಹೋತಿ ಹೇ, ಖುಷಿ ಆಗುತ್ತೆ ಅಲ್ವಾ. ಅಭಿ ಅಚ್ಚಾ ರೆಸ್ಪಾನ್ಸ್ ಆ ರಹಾ ಹೇ, ಈಗ ಒಳ್ಳೆ ರೀತಿ ಮಕ್ಕಳಿಂದ ರೆಸ್ಪಾನ್ಸ್ ಬರ್ತಾ ಇದೆ ಅಂತ, ಮಕ್ಕಳು ಒಳ್ಳೆ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಚ್ಚಾ, ಒಳ್ಳೆಯದು. ಆಪ್ ಬಚ್ಚೆ ಇತನೇ ಸಮಯ ತಕ್ ಸಬ್ನೆ ಭಕ್ತಿ ಕೀನಾ, ಮಕ್ಕಳೆಲ್ಲ ತಾವು ಇಷ್ಟು ಸಮಯ ತನಕ ಭಕ್ತಿ ಮಾಡಿದಿರಲ್ವಾ. ಪೂಜಾ ಪಾಠ ಕಿಯಾ, ಪೂಜೆ ಎಲ್ಲ ಮಾಡಿದಿರಿ. ಸಬ್ನೆ ಅಪ್ನಿ ಕುಲ ದೇವಿ ದೇವತಾओं को ಮಾನಾ, ಎಲ್ಲರೂ ತಮ್ಮ ಕುಲ ದೇವಿ ದೇವತೆಯರನ್ನ ಒಪ್ಕೊಂಡ್ರಿ. ತೋ ಆಪ್ಕೋ ಕ್ಯಾ ಮಿಲಾ, ಹಾಗಾದ್ರೆ ತಮ್ಗೆ ಏನ್ ಸಿಕ್ತು. ಕ್ಯಾ ಮಿಲಾ, ಏನ್ ಸಿಕ್ತು. ಕುಚ್ ನಹಿ ಮಿಲಾ, ಏನು ಸಿಕ್ಕಿಲ್ವಾ. अच्छा, आपने भक्ति की जिससे आपने मांगा, जब आपने मांगा आपके मन में कितनी इच्छाएं थी, कितनी ढेरों मांग थी. ಒಳ್ಳೆಯದು, ತಾವು ಭಕ್ತಿ ಮಾಡಿದ್ರಿ. ಯಾರತ್ರ ತಾವು ಕೇಳಿದ್ರಿ, ಯಾವಾಗ ತಾವು ಕೇಳಿದ್ರಿ, ತಮ್ಮ ಮನಸ್ಸಲ್ಲಿ ಎಷ್ಟು ಆಸೆಗಳಿತ್ತು, ಎಷ್ಟು ತುಂಬಾ ತುಂಬಾ ಆಸೆ ತುಂಬಿತ್ತು, ಎಷ್ಟು ಬೇಡಿಕೆಗಳಿತ್ತು. जिससे आप मांगते हैं, आपने क्या मांगा, यह बुद्धि में सोचना. ಯಾರ ಹತ್ರ ತಾವು ಕೇಳ್ತೀರಾ, ತಾವು ಏನ್ ಕೇಳ್ತೀರಾ ಅನ್ನೋದನ್ನ, ಏನ್ ಕೇಳಿದ್ರಿ ಅನ್ನೋದನ್ನ ಬುದ್ಧಿಯಲ್ಲಿ ಯೋಚನೆ ಮಾಡಿ. ಬುದ್ಧಿಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ಏನೆಲ್ಲ ಕೇಳಿದೀರಾ ಅಂತ. ಕ್ಯಾ ಕಭಿ ಕಿಸಿನೇ ಯಹ ಮಾಂಗಾ, ಯಾರಾದ್ರೂ ಇದನ್ನ ಬೇಡ್ಕೊಂಡಿದ್ದೀರಾ ಬಾಬನ ಹತ್ರ. ಕಿ ಬಾಬಾ ಮೇರಾ ಮನ್ ಶಾಂತ ರಖನಾ, ಏನಂತ. ಬಾಬಾ ನನ್ನ ಮನಸ್ಸನ್ನ ಶಾಂತವಾಗಿ ಇಡಿ. मेरे अंदर में जो भी इच्छाएं उत्पन्न होती है उनको सब खत्म करना. ನನ್ನ ಒಳಗಡೆ ಏನೆಲ್ಲ ಆಸೆ ಉತ್ಪನ್ನ ಆಗ್ತಾ ಇದೆ ಅದೆಲ್ಲ ಸಮಾಪ್ತಿ ಮಾಡಿ ಅಂತ ಬಾಬನ್ಗೆ ಹೇಳಿದಿರಾ. ಯಾ ಜೋ ಆಪ್ಕೋ ಲಗೆ ಜಿಸ್ ಲಾಯಕ್ ಮೈ ಹೂಂ ವಹಿ ಮುಜೆ ದೇನಾ, ಕ್ಯಾ ಯಹ ಮಾಂಗಾ. ಇಲ್ಲಾಂದ್ರೆ ತಮಗೆ ಯಾವ್ದು ಸರಿ ಅನ್ಸುತ್ತೋ, ನಾನು ಯಾವ್ದಕ್ಕೆ ಲಾಯಕ್ ಆಗಿದ್ದೀನಿ ಆ ರೀತಿಯಾಗಿ ನನ್ಗೆ ಕೊಡಿ ಅಂತ ಕೇಳಿದೀರಾ. ಈ ರೀತಿ ಬೇಡಿಕೆ ಇಟ್ಟಿದ್ದೀರಾ ಬಾಬನ ಹತ್ರ. ಕ್ಯಾ ಯಹ ಮಾಂಗಾ ಕಿಸಿನೆ, ಯಾರಾದ್ರೂ ಇದನ್ನ ಕೇಳಿದಿರಾ ಬಾಬನ ಹತ್ರ ಅಂತ ಬಾಬಾ ಕೇಳ್ತಾ ಇದ್ದಾರೆ. अच्छा, जिन बच्चों को हिंदी समझ में आता है वो एक हाथ की ताली दिखाना. ಒಳ್ಳೆಯದು, ಯಾವ ಮಕ್ಕಳಿಗೆ ಹಿಂದಿ ಅರ್ಥ ಆಗುತ್ತೆ ಅವರು ಒಂದು ಕೈಯ ಚಪ್ಪಾಳೆಯನ್ನು ತೋರಿಸಿ. ಏಕ್ ದೂಸರೆ ಕೋ ದೇಖ್ ಕೆ ನಹಿ ಜಿನ್ಕೋ ಹಿಂದಿ ಸಮಜ್ ಮೇ ಆತಾ ಹೈ. ಒಬ್ರು ಇನ್ನೊಬ್ರನ್ನ ನೋಡ್ಕೊಂಡು ಕೈ ಎತ್ತಬೇಡಿ, ಕೈ ಅಲಾಡಿಸ್ಬೇಡಿ. ಯಾರಿಗೆ ಹಿಂದಿ ಅರ್ಥ ಆಗುತ್ತೋ ಅವ್ರು ಮಾತ್ರ ಕೈ ಅಲಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಅಚ್ಚಾ, ಮೆಜಾರಿಟಿ ಯಹಾ ಕಿ ಭಾಷಾ ವಾಲೆ ಬಚ್ಚೆ ಹೇ. ಅಧಿಕಾಂಶ ಮಕ್ಕಳು ಇಲ್ಲಿರೋ ಭಾಷೆ ಇರುವಂತ ಮಕ್ಕಳು. कोई बात नहीं, ಪರವಾಗಿಲ್ಲ. ಸತ್ಯುಗ್ ಮೇ ಕಿಸಿ ಕೋ ಭಾಷಾ ಕಿ ಪ್ರಾಬ್ಲಮ್ ನಹಿ ಆಯೇಗಾ. ಸತ್ಯುಗದಲ್ಲಿ ಯಾರಿಗೂ ಭಾಷೆಯ ಪ್ರಾಬ್ಲಮೇ ಬರೋದಿಲ್ಲ. जो बाप राज्य बना रहे हैं, जो स्वर्ग बना रहे हैं ना, उसमें एक धर्म, एक भाषा, एक मत, सब एक होगा. ಬಾಬಾ ಯಾವ ರಾಜ್ಯ
ಸೃಷ್ಟಿ ಮಾಡ್ತಾ ಇದ್ದಾರೆ, ಯಾವುದು ಸ್ವರ್ಗ ಸ್ಥಾಪನೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ಮತ, ಪ್ರತಿಯೊಂದು ಒಂದೇ ಆಗಿ ಇರುತ್ತೆ. ಅನೇಕತಾ ಪರ್ ಕಭಿ ಜಗಳ ನಹಿ ಹೋಗ, ಅನೇಕತೆ ಮೇಲೆ ಎಂದು ಅಲ್ಲಿ ಜಗಳಗಳು ಆಗಲ್ಲ. ಸಬ್ ಜಾನ್ತೆ ಹೇ ನಾ ಏಕ್ ಹೋ, ಎಲ್ಲರಿಗೂ ಗೊತ್ತಿದೆ ಅಲ್ವಾ ತಾವೆಲ್ಲರೂ ಒಂದೇ ಅಂತ. ಅಚ್ಚಾ, ಒಳ್ಳೇದು. ಅಭಿ ಆಪ್ ಸಭಿ ಕೋ ಬಾಪ್ ದಾದಾ ಕಾ ಆಶೀರ್ವಾದ ಹೈ, ತಮ್ಮೆಲ್ಲರಿಗೂ ಬಾಪ್ ದಾದಾರವರ ಆಶೀರ್ವಾದ ಇದೆ. ಸಬ್ಕೆ ದಿಲ್ ಮೇ ಏಕ್ ದಿಲಾರಾಮ್ ಕಿ ಯಾದ್ ಸಮಾಯಿ ಹುವಿ ಹೋ, ಏನ್ ಆಶೀರ್ವಾದ ಬಾಬಾ ಕೊಡ್ತಾ ಇದ್ದಾರೆ, ಎಲ್ಲರೂ ಹೃದಯದಲ್ಲಿ ಒಂದು ಹೃದಯ ರಾಮದ ನೆನಪು ಅಡಗಿರ್ಲಿ, ಸಮಾವೇಶವಾಗಿರ್ಲಿ. ಸಬಿ ಖುಷ್ ರಹೆ, ಎಲ್ಲರೂ ಖುಷಿಯಲ್ಲಿ ಇರ್ಲಿ. ಸಬಿ ಬಾಪ್ ಕಾ ಬನ್ಕೆ ರಹೆ, ಎಲ್ಲರೂ ಬಾಬಾರವರಾಗಿ ಇರ್ಲಿ, ಬಾಬಾರವ್ರಿಗೆ ಸ್ವಂತವಾಗಿರ್ಲಿ. ಔರ್ ಸಬಿ ಕಾ ಮನ್ ಶಾಂತ ಹೋ, ಮತ್ತೆ ಎಲ್ಲರ ಮನಸ್ಸು ಶಾಂತವಾಗಿರ್ಲಿ. सदा एक बाबा दूसरा ना कोई, यह संकल्प हर एक बच्चे के दिल में चले. ಸದಾ ಕಾಲಕ್ಕೂ ಒಬ್ಬ ಬಾಬಾ ಬಿಟ್ರೆ ನನ್ಗೆ ಬೇರೆ ಯಾರು ಇಲ್ಲ, ಈ ಒಂದು ಸಂಕಲ್ಪ ಪ್ರತಿಯೊಂದು ಮಕ್ಕಳಿನ ಹೃದಯದಲ್ಲಿ ಓಡ್ಲಿ. हर एक के ऊपर पुरुषार्थ अनुसार बाप दादा का वरदानी हाथ सदा उनके सिर पर हो. ಪ್ರತಿಯೊಬ್ಬರ ಮೇಲೆ ಪುರುಷಾರ್ಥ ಅನುಸಾರವಾಗಿ ಬಾಪ್ ದಾದಾರವರ ವರದಾನಿ ಕೈ ಪ್ರತಿಯೊಂದು ಒಬ್ಬ ಮಕ್ಕಳನ್ನ ತಲೆ ಮೇಲೆ ಸದಾ ಇರ್ಲಿ. ಸದಾ ಖುಷ್ ರಹೋ ಔರ್ ಖುಷಿಯಾ ಬಾಟೋ, ಸದಾ ಖುಷಿಯಲ್ಲಿರಿ ಮತ್ತೆ ಖುಷಿಯನ್ನ ಹಂಚಿ. ಸಬ್ಕೋ ಖುಷ್ ರಖೋ, ಎಲ್ಲರನ್ನು ಖುಷಿಯಾಗಿ ಇಡಿ. ಅಪ್ನಿ ತರಫ್ ಸೆ, ತಮ್ಮ ಕಡೆಯಿಂದ ಎಲ್ಲರನ್ನು ಖುಷಿಯಾಗಿ ಇಡಿ. ಭಲ್ ಉನ್ಕಾ ಕರ್ಮ ಪರ್ ಆಪ್ ಅಪ್ನಾ ಕರ್ಮ ಜರೂರ್ ಕರೆ, ಅವ್ರದ್ದು ಕರ್ಮ ಹೇಗಾದ್ರೂ ಇರ್ಲಿ, ತಮ್ಮ ಕರ್ಮ ತಾವು ಖಂಡಿತವಾಗ್ಲೂ ಮಾಡಿ. ಠೀಕ್ ಹೇ, ಸರಿನಾ? ಅಚ್ಚಾ, ಒಳ್ಳೇದು. ಅಭಿ ಮಧುಬನ್ ಕಾ ಮಿಲನ್ ನಜ್ದೀಕ್ ಆನೆ ವಾಲಾ ಹೈ, ಈಗ ಮಧುಬನ್ದ ಮಿಲನ ತುಂಬಾ ಹತ್ರ ಬರ್ತಾ ಇದೆ. ಅಭಿ ಚಾರೋ ತರಫ್ ಆವಾಜ್ ಪಹುಂಚ್ ಗಯಿ ತೋ ಹೋಗಿ ನಾ कि मधुबन में बाबा आ रहे हैं. ಈಗ ನಾಲ್ಕಾರು ಕಡೆ ಈ ಈ ಸಂದೇಶ ಎಲ್ಲಾರ್ಗೂ ತಲುಪಿರುತ್ತೆ ಅಲ್ವಾ, ಮಧುಬನ್ದಲ್ಲಿ ಬಾಬಾ ಬರ್ತಾ ಇದ್ದಾರೆ ಅಂತ ಸಂದೇಶ ತಲುಪಿರುತ್ತೆ ಅಲ್ವಾ. ಸಬ್ಕೋ ಮಾಲೂಮ್ ಹೇ, ಎಲ್ಲರಿಗೂ ಗೊತ್ತಾಗಿದ್ಯಾ? ಮಾಲೂಮ್ ಹೋ ಜಾಯೇಗಾ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. बच्चों ने मेजॉरिटी बच्चों ने बाप को संकल्प दिया कि बाबा मधुबन में आप जब आएंगे तो हम आपसे मिलने जरूर आएंगे. ಮಕ್ಕಳು, ಅಧಿಕಾಂಶವಾಗಿರುವಂತ ಮಕ್ಕಳು ಬಾಬನ್ಗೆ ಸಂಕಲ್ಪವನ್ನು ಕೊಟ್ಟಿದ್ದಾರೆ. ಬಾಬಾ ಮಧುಬನ್ದಲ್ಲಿ ತಾವು ಯಾವಾಗ ಬರ್ತೀರಾ ಅವಾಗ ನಾವು ತಮ್ಮ ಹತ್ರ ಮಿಲನ ಮಾಡಕ್ಕೆ ಖಂಡಿತವಾಗ್ಲೂ ಬಂದೇ ಬರ್ತೀವಿ ಅಂತ ಹೇಳಿದ್ದಾರೆ. तो ये आवाज उन सभी तक पहुंचे कि आपका बाप दादा, सबका बाप दादा मधुबन में पहुंच रहे हैं. ಹಾಗಾಗಿ ಈ ಮೆಸೇಜ್, ಈ ಸಂದೇಶ ಎಲ್ಲರಿಗೂ ತಲುಪಲಿ. ಏನಂತ, ತಮ್ಮ ಬಾಪ್ ದಾದ, ಎಲ್ಲರದು ಬಾಪ್ ದಾದ ಮಧುಬನ್ದಲ್ಲಿ ತಲುಪ್ತಾ ಇದ್ದಾರೆ. जिन्होंने संकल्प किया कि बाबा मधुबन में जरूर आना, तो उनको बाप निमंत्रण दे रहे हैं. ಯಾರೆಲ್ಲ ಸಂಕಲ್ಪ ಮಾಡಿದ್ದಾರೆ ಬಾಬಾ ತಾವು ಮಧುಬನ್ಗೆ ಖಂಡಿತವಾಗ್ಲೂ ಬರ್ಬೇಕು ಅಂತ, ಅವ್ರಿಗೆಲ್ಲರಿಗೂ ಬಾಬ್ದಾದರವರು ನಿಮಂತ್ರಣೆ ಆಹ್ವಾನ ಮಾಡ್ತಾ ಇದ್ದಾರೆ. ಹಮ್ ಆ ರಹೆ ಹೇ, ಆಪ್ ಬಿ ಜರೂರ್ ಆನಾ, ನಾನು ಬರ್ತಾ ಇದ್ದೀನಿ, ತಾವು ಖಂಡಿತವಾಗ್ಲೂ ಬನ್ನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆಪ್ ಬಿ ಜರೂರ್ ಆನಾ, ತಾವು ಬರ್ಲೇಬೇಕು, ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಜೈಸೆ ಇತನೆ ವರ್ಷೋ ತಕ್ ಬಚ್ಚೋ ನೆ ಕಿಸ್ಕೋ ಬುಲಾಯಾ, ಹೇಗೆ ಇಷ್ಟು ವರ್ಷಗಳ ತನಕ ಮಕ್ಕಳು ಯಾರನ್ನ ಕೂಗಿದ್ರು, ಕಿಸ್ಕೋ ಬುಲಾಯ, ಯಾರನ್ನ ಕೂಗಿದ್ರು, ಥೋಡಾ ಆವಾಜ್ ಸೆ ಸುನಾವು, ಸ್ವಲ್ಪ ಜೋರಾಗಿ ಹೇಳಿ ಅಂತ ಹೇಳ್ತಾ ಇದಾರೆ. ಇತನೇ ವರ್ಷೋ ತಕ್ ಬ್ರಹ್ಮ ಬಾಪ್ ಕೋ ಬುಲಾಯ, ಇಷ್ಟು ವರ್ಷಗಳ ತನಕ ಬ್ರಹ್ಮ ತಂದೆನ ಕೂಗಿದ್ರು ಅಲ್ವಾ. ಆ ಜಾओ ಬ್ರಹ್ಮ ಬಾಬಾ ಹಮಾರೆ, ಬಂದ್ಬಿಡಿ ಬ್ರಹ್ಮ ಬಾಬಾ, ನಮ್ಮ ಬ್ರಹ್ಮ ಬಾಬಾ ಬಂದ್ಬಿಡಿ ಅಂತ ಕೂಗಿದ್ರಿ. ಇಷ್ಟು ವರ್ಷಗಳ ತನಕ ಬ್ರಹ್ಮ ಬಾಬಾರನ್ನು ಕೂಗಿದ್ರಿ. ಬುಲಾಯ, ಕೂಗಿದ್ರಲ್ವಾ.
लेकिन वो शरीर लेकर कैसे आएगा? ಆದ್ರೆ ಅವರು ಶರೀರ ತಗೊಂಡು ಹೇಗ್ ಬರ್ತಾರೆ? क्योंकि 84 जन्म के बाद तो सीधा सतयुग में फर्स्ट जन्म होगा. ಯಾಕಂದ್ರೆ 84 ಜನ್ಮದ ನಂತರ ಸ್ಟ್ರೈಟ್ ಆಗಿ ಸತ್ಯುಗದಲ್ಲಿ ಮೊದಲನೇ ಜನ್ಮ ಆಗುತ್ತೆ. पर बच्चों का संकल्प भी पावरफुल रहा. ಆದ್ರೆ ಮಕ್ಕಳದು ಸಂಕಲ್ಪನೂ ಸಹ ತುಂಬಾ ಶಕ್ತಿಶಾಲಿಯಾಗಿತ್ತು. बच्चों ने बुलाया, आ जाओ ब्रह्मा बाबा हमारे. ಮಕ್ಕಳೆಲ್ಲರೂ ಕೂಗಿದ್ರು, ಬಂದ್ಬಿಡಿ ಬ್ರಹ್ಮ ಬಾಬಾ, ನಮ್ಮ ಬ್ರಹ್ಮ ಬಾಬಾ ಬಂದ್ಬಿಡಿ ಅಂತ ಕೂಗಿದ್ರು. ತೋ ಬ್ರಹ್ಮ ಬಾಪ್ ಬಿ ಆಯಾ. ಆದ್ರೆ ಬ್ರಹ್ಮ ತಂದೆನು ಬಂದ್ರು. ಆಯಾ ಬಂದ್ರಲ್ವಾ. ಜಬ್ ಹಜಾರೋ ಲಾಖೋ ಬಚ್ಚೋ ಕೆ ಸಂಕಲ್ಪ ಚಲೆಂಗೆ, ಯಾವಾಗ ಸಾವಿರಾರು ಲಕ್ಷಾಂತರ ಮಕ್ಕಳದು ಸಂಕಲ್ಪ ನಡೆಯುತ್ತೆ, तो क्या बाप दादा उन संकल्पों को पूरा नहीं करेगा? ಅವಾಗ ಬಾಪ್ ದಾದಾರವರು ಆ ಸಂಕಲ್ಪಗಳನ್ನ ಪೂರ್ತಿ ಮಾಡಲ್ವಾ? ಕರೆಗಾನ ಮಾಡ್ತಾರೆ ಅಲ್ವಾ? तो ब्रह्मा बाबा की वही आदि की ಲೀಲಾ ಚಲ್ ರಹಿ ಹೈ. ಹಾಗಾದ್ರೆ ಬ್ರಹ್ಮ ಬಾಬಾರವರ ಅದೇ ಆದಿಯಲ್ಲಿ ಏನ್ ಲೀಲೆ ನಡೀತು ಅದೇ ನಡೀತಾ ಇದೆ. जो आ रहे हैं वो मौज में हैं, जो नहीं आ रहे हैं वो बाद में पछताएंगे. ಯಾರೆಲ್ಲ ಬರ್ತಾ ಇದ್ದೀರಾ ಅವರೆಲ್ಲ ತುಂಬಾ ಖುಷಿಯಲ್ಲಿದ್ದೀರಾ, ತುಂಬಾ ಸಂತೋಷದಲ್ಲಿದ್ದಾರೆ. ಯಾರು ಬರ್ತಾ ಇಲ್ಲ ಅವರು ಕೊನೆಯಲ್ಲಿ ಮತ್ತೆ ಪಶ್ಚಾತ್ತಾಪ ಪಡ್ತಾರೆ. और जो ये शब्द सुन के कहते हैं कोई बात नहीं हम पछता लेंगे, ಮತ್ತೆ ಈ ಶಬ್ದವನ್ನ ಕೇಳಿಸ್ಕೊಂಡು ಯಾರು ಹೇಳ್ತಾರೆ ಪರವಾಗಿಲ್ಲ ನಾವು ಪಶ್ಚಾತ್ತಾಪ ಪಡ್ಕೊಳ್ತೀವಿ ಅಂತ ಪಶ್ಚಾತ್ತಾಪ ನಾವು ಹಾಕೊಳ್ತೀವಿ ಪರವಾಗಿಲ್ಲ ಅಂತ ಯಾರೆಲ್ಲ ಹೇಳ್ತಾರೆ ಅವರು तो वो डबल पछताएंगे. ಅವರು ಡಬಲ್ ಎರಡು ಪಟ್ಟು ಪಶ್ಚಾತ್ತಾಪ ಪಡ್ತಾರೆ. क्योंकि जिनको मैसेज नहीं पहुंचा वो पछताएंगे तो उनको कर्म का फल नहीं देना पड़ेगा. ಯಾಕಂದ್ರೆ ಯಾರಿಗೆ ಸಂದೇಶ ತಲುಪಿಲ್ಲ ಅವ್ರಿಗೆ ಪಶ್ಚಾತ್ತಾಪ ಆಗುತ್ತೆ, ಅಂದ್ರೆ ಅವ್ರಿಗೆ ಕರ್ಮದ ಫಲ ಕೊಡುವಂತ ಅವಶ್ಯಕತೆ ಇರಲ್ಲ. ಪರ್ ಜಿನ್ಕೋ ಮೆಸೇಜ್ ಮಿಲಾ ಫಿರ್ ಬಿ ಬಾಪ್ ಕೆ ನ ಬನೆ. ಆದ್ರೆ ಯಾರಿಗೆಲ್ಲ ಸಂದೇಶ ಸಿಕ್ತು ಆದ್ರೂ ಅವರು ಬಾಬಾರವ್ರಿಗೆ ಮಿಲ್ನ ಮಾಡಿಲ್ಲ, ಫಿರ್ ಬಿ ಪಾಲನಾ ಸೆ ವಂಚಿತ್ ರಹೆ, ಆದ್ರೂ ಸಹ ಪಾಲನೆಯಿಂದ ವಂಚಿತರಾದ್ರು. ಉನ್ಕೋ ಡಬಲ್ ಪಶ್ಚಾತ್ತಾಪ ಪಡೇಗ, ಅವರು ಡಬಲ್ ಪಶ್ಚಾತ್ತಾಪ ಪಡಬೇಕಾಗುತ್ತೆ. जो मिलकर संशय में रहे तो उनको 3 गुना पश्चाताप होगा. ಯಾರು ಮಿಲನ ಮಾಡಿನೂ ಸಹ ಸಂಶಯದಲ್ಲಿ ಇದ್ರು ಅವ್ರಿಗೆ 3 ಪಟ್ಟು ಪಶ್ಚಾತ್ತಾಪ ಆಗುತ್ತೆ. 3 ಗುಣ ಜಾನ್ತೆ ಹೇ, 3 ಪಟ್ಟು ಗೊತ್ತಿದೆಯಾ ತಮ್ಗೆ? ಅಭಿ ತಕ್ ಕಿಸಿನೆ 1 ಗುಣ ಬಿ ನಹಿ ಕಿಯಾ. ಇವಾಗ ತನಕ ಯಾರಿಗೂ 1 ಪಟ್ಟುನು ಪಶ್ಚಾತ್ತಾಪ ಅವರು ಅನುಭವ ಮಾಡಿಲ್ಲ, ಯಾರಿಗೂ ಅನುಭವ ಆಗಿಲ್ಲ. तो 3 गुना सोचना. ಹಾಗಾದ್ರೆ 3 ಪಟ್ಟು ಅಂದ್ರೆ ಯೋಚನೆ ಮಾಡಿ. अब जिन बच्चों ने संकल्प दिया बाबा आप जब मधुबन में आएंगे ना तब हम आपसे जरूर मिलेंगे. ಯಾರೆಲ್ಲ ಮಕ್ಕಳು ಸಂಕಲ್ಪ ಕೊಟ್ರಿ ಬಾಬಾ ತಾವು ಯಾವಾಗ ಮಧುಬನಕ್ ಬರ್ತೀರಾ ಅಲ್ವಾ, ನಾವು ಖಂಡಿತವಾಗ್ಲೂ ಮಿಲನ ಮಾಡ್ತೀವಿ ತಮ್ಮ ಜೊತೆ. तो बाबा ये कह रहे हैं कि बाबा मधुबन में पहुंच रहे हैं और बच्चों को निमंत्रण दे रहे हैं. वेलकम सभी बच्चों का. ಹಾಗಾದ್ರೆ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲ ಏನಂತ ಅಂದ್ರೆ ಬಾಬಾ ಮಧುಬನಕ್ಕೆ ತಲುಪ್ತಾ ಇದ್ದಾರೆ, ಮತ್ತೆ ಎಲ್ಲಾ ಮಕ್ಕಳನ್ನು ಆಹ್ವಾನ ಮಾಡ್ತಾ ಇದ್ದಾರೆ, ನಿಮಂತ್ರಣ ಕೊಡ್ತಾ ಇದ್ದಾರೆ. ವೆಲ್ಕಮ್, ಎಲ್ಲಾ ಮಕ್ಕಳಿಗೂ ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕಮಾಲ್ ಹೇನಾ, ಇದು ಆಶ್ಚರ್ಯ ಪಡುವಂತ ಮಾತಲ್ವಾ? जिस बाप दादा को इतने दिल से याद कर रहे हैं, याद करते हैं, उन्हीं से ही मिलने के लिए रोकते हैं. ಯಾವ ಬಾಪ್ ದಾದಾರವ್ರನ್ನ ಇಷ್ಟು ಹೃದಯ ಪೂರ್ವಕವಾಗಿ ನೆನಪು ಮಾಡ್ತಾರೆ, ನೆನಪು ಬೇರೆಯವ್ರಿಗೂ ಮಾಡಿಸ್ತಾರೆ, ಅವ್ರ ಹತ್ರನೇ ಮಿಲ್ನ ಮಾಡಬೇಡಿ ಅಂತ ಅಡ್ಡ ಹಾಕ್ತಾರೆ. ये वंडरफुल बात पूरे 4 युगों में कहीं देखने को नहीं मिलेगी. ಈ ರೀತಿ ಆಶ್ಚರ್ಯ ಆಗಿ ಆಗುವಂತ ಮಾತು ಪೂರ್ತಿ 4 ಯುಗಗಳಲ್ಲಿ ಎಲ್ಲಿಯೂ ಸಹ ನೋಡಕ್ಕೆ ಸಿಗೋದಿಲ್ಲ. ये वंडरफुल बात इस
ಸಂಗಮ್ ಯುಗ್ ಮೇ ಹಿ ಮಿಲ್ತಿ ಹೈ. ಈ ಆಶ್ಚರ್ಯ ತಕ್ಕವಾಗಿರುವಂತ ಮಾತು ಈ ಸಂಗಮ ಯುಗದಲ್ಲಿ ಮಾತ್ರ ಸಿಗುತ್ತೆ. कि जिससे प्यार है, जिसके लिए रोते थे, उसी से मिलने के लिए अभी परमिशन लेनी है. ಯಾರ ಹತ್ರ ಪ್ರೀತಿ ಇದೆ, ಯಾರನ್ನ ಮಿಲನ ಮಾಡಕ್ಕೋಸ್ಕರ ಅಳ್ತಾ ಇದ್ರು, ಅವ್ರ ಹತ್ರ ಮಿಲನ ಮಾಡಕ್ಕೆ ಈಗ ಪರ್ಮಿಷನ್ ತಗೋಬೇಕಾಗುತ್ತೆ. ಬಡಿ ದೀದಿ ಯಾ ದಾದಿ ಸೆ ಪೂಛನಾ ಹೈ. ದೊಡ್ಡ ದೀದಿ ಅಥವಾ ದಾದಿಯರವ್ರನ್ನ ಕೇಳ್ಬೇಕು. ಕ್ಯಾ ಮೇ ಬಾಬಾ ಮಿಲನ್ ಕರ್ನೆ ಜಾऊं, ನಾನು ಬಾಬನ ಮಿಲನ ಮಾಡಕ್ ಹೋಗ್ಲಾ ಅಂತ ಕೇಳ್ಬೇಕು. कोई बात नहीं चलेगा, ಪರವಾಗಿಲ್ಲ ನಡೆಯುತ್ತೆ. ಜೋ ಜಿಸ್ಕಾ ಭಕ್ತ ಹೇ ಉಸ್ಕೆ ಸಾಥ್ ಪಹುಂಚೆ. ಯಾರ್ಯಾರಿಗೆ ಭಕ್ತರಾಗಿದ್ದೀರಾ ಅವ್ರ ಜೊತೆನೆ ಬಂದು ತಲುಪಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಚ್ಚಾ ಬಚ್ಚೋ, ಡ್ರಾಮಾ ಕಲ್ಯಾಣಕಾರಿ ಹೇ. ಒಳ್ಳೇದು ಮಕ್ಕಳೇ, ಡ್ರಾಮಾ ಒಳ್ಳೇದೇ ಮಾಡುವಂತದ ಆಗಿದೆ. ಜೋ ಬಿ ಹೋ ರಹಾ ಹೇ ಉಸ್ಮೇ ಬಿ ಕಲ್ಯಾಣ ಹೇ. ಏನೆಲ್ಲ ನಡೀತಾ ಇದೆ ಅದ್ರಲ್ಲಿನೂ ಎಲ್ಲರಿಗೂ ಒಳ್ಳೇದೇ ಇದೆ. ಜೋ ಬಿ ಹೋಗಾ ಉಸ್ಮೇ ತೋ ಬಡೇತೆ ಬಡ ಕಲ್ಯಾಣ ಹೇ. ಏನೆಲ್ಲ ಮುಂದೆ ನಡೆಯುತ್ತೆ ಅದು ದೊಡ್ಡದಕ್ಕಿಂತ ದೊಡ್ಡದು, ಅದರಲ್ಲಿ ಒಳ್ಳೆಯದು ಅಡಗಿದೆ. ಡ್ರಾಮಾ ಕೆ ಪಟ್ಟೆ ಪರ್ ಜೋ ಖಡಾ ಹೇ ಉಸಿನೇ ಮಂಜಿಲ್ ಕೋ ಪಾಯಾ ಹೇ. ಡ್ರಾಮಾದ ದಾರಿಯಲ್ಲಿ ಯಾರು ನಿಂತಿದ್ದಾರೆ ಅವರೇ ಅವರು ಗುರಿ ಉದ್ದೇಶನ ತಲುಪಿದ್ದಾರೆ. और जो पट्टे से बार बार गड़ी गड़ी नीचे उतरते हैं, ಮತ್ತೆ ಯಾರು ಆ ಡ್ರಾಮಾದ ದಾರಿಯಲ್ಲಿ ಯಾರು ಮತ್ತೆ 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 ಕೆಳಗಡೆ ಇಳಿತಾ ಇರ್ತಾರೆ, ಓ ಮಂಜಿಲ್ ಪರ್ ಪಹುಂಚಾ ತೋ ಹೇ ಪರ್ ನಂಬರ್ ವಾರ್ ಪುರುಷಾರ್ಥ ಅನುಸಾರ್. ಅವರು ತನ್ನ ಗುರಿಯನ್ನು ತಲುಪಿದ್ದಾರೆ, ಆದ್ರೂ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ತಲುಪಿದ್ದಾರೆ. अच्छा बच्चों, बाप दादा का ऐसे सिकिल्दे बच्चों को ವಿಶೇಷ ಯಾದ ಪ್ಯಾರ್. ಒಳ್ಳೇದು ಮಕ್ಕಳೇ, ಬಾಪ್ ದಾದಾರವರದ್ದು ಈ ರೀತಿ ಮುದ್ದಾದ ಮಕ್ಕಳಿಗೆ ವಿಶೇಷವಾದ ನೆನಪು ಪ್ರೀತಿ. और यहाँ पर बच्चियों ने बहुत मेहनत किया है. ಮತ್ತೆ ಇಲ್ಲಿ ಮಕ್ಕಳು ತುಂಬಾ ಪರಿಶ್ರಮ ಮಾಡಿದ್ದಾರೆ. ಅಬ್ ಇಸ್ ಸೇವಾ ಕೋ ಆಗೆ ಬಡಾओ. ಮತ್ತೆ ಈ ಸೇವೆಯನ್ನ ಈಗ ಮುಂದುವರಿಸಿ. ಇಸ್ एक विशेष मैसेज मेजॉरिटी ब्राह्मण बच्चों के लिए. ಒಂದು ವಿಶೇಷವಾದ ಸಂದೇಶ ಮೆಜಾರಿಟಿ ಅಧಿಕಾಂಶ ಬ್ರಾಹ್ಮಣ ಮಕ್ಕಳಿಗೋಸ್ಕರ ಸಬ್ ಬಾಬಾ ಕೊಡ್ತಾ ಇದ್ದಾರೆ. ಸಬ್ ಕುಚ್ ಕಿಸ್ಕಾ, ಎಲ್ಲ ಏನೆಲ್ಲ ಇದೆ ತಮ್ಮ ಹತ್ರ, ಯಾರ್ದು ಅದಲ್ಲ. ಸಬ್ ಕುಚ್ ಕಿಸ್ಕಾ, ಯಾರ್ದು ಅದಲ್ಲ ಅಂತ ಕೇಳ್ತಾ ಇದ್ದಾರೆ. ಬಾಬಾ ಕಾ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಮುಖ್ಸೆ ಯಾ ಮನ್ಸೆ, ಬೇರೆ ಬಾಯಿ ಮಾತಗ ಇಲ್ಲ ಮನಸ್ಸಿಂದ ಹೇಳ್ತಾ ಇದ್ದೀರಾ? ಮನ್ಸೆ ಬಾಬಾ ಅಂತ ಹೇಳ್ತಾ ಇದ್ದಾರೆ, ಮನಸ್ಸಿಂದ ಹೇಳ್ತಾ ಇದೀವಿ ಬಾಬಾ ಅಂತ ಹೇಳ್ತಾ ಇದಾರೆ. ಪಕ್ಕಾ ಪಕ್ಕಾ ಹೇಳ್ತಾ ಇದ್ದೀರಾ? ಆಪ್ಸೆ ಜೋ ಜುಡಾ ವೋ ಕಿಸ್ಕಾ, ತಮ್ ಜೊತೆ ಯಾರು ಜೋಡಣೆ ಆದ್ರು, ತಮ್ಮ ಹತ್ರ ಯಾರು ಬಂದಿದ್ದಾರೆ ಅವರೆಲ್ಲ ಯಾರ್ದು? ಬಾಬಾ ಕಾ, ಬಾಬಾರವ್ರದ್ದು ಅಂತ ಹೇಳ್ತಾ ಇದಾರೆ. ಪಕ್ಕಾನಾ, ಪಕ್ಕಾ ತಾನೇ ಅಂತ ಕೇಳ್ತಾ ಇದಾರೆ ಬಾಬಾ. ಪೇಪರ್ ಲೆಂಗೆ ತೋ ಯೇ ನಹಿ ಕಹನಾ ಕಿ ಯೇ ಮೇರಾ ಹೈ. ಪೇಪರ್, ಟೆಸ್ಟ್ ಪೇಪರ್ ಕೊಟ್ರೆ, ಪರೀಕ್ಷೆ ಕೊಟ್ರೆ, ಪರೀಕ್ಷೆ ಬಂತು ಅಂದ್ರೆ ಇದು ಈ ರೀತಿ ಹೇಳ್ಬೇಡಿ, ಇದು ನಂದು ಅಂತ ಹೇಳ್ಬೇಡಿ ಅಂತ ಬಾಬಾ ಹೇಳ್ತಾ ಇದಾರೆ. ಯಾದ್ ರಖ್ನಾ, ನೆನಪಿಟ್ಕೊಳ್ಳಿ. ಸೋಚ್ ಕೆ ಬೋಲ್ನಾ, ಯೋಚನೆ ಮಾಡಿ ಹೇಳಿ. ಏಕ್ ಬಾರ್ ಫಿರ್ ಕಹನಾ, ಇನ್ನೊಂದು ಸರಿ ಮತ್ತೆ ಹೇಳಿ. ಸಬ್ ಕುಚ್ ಕಿಸ್ಕಾ, ತಮ್ಮ ಹತ್ರ ಇರೋದೆಲ್ಲ ಯಾರ್ದು? ಬಾಬಾ ಕಾ ಅಂತ ಮಕ್ಕಳು ಹೇಳ್ತಾ ಇದಾರೆ. ಬಾಬಾರವ್ರದ್ದು ಅಂತ ಮಕ್ಕಳು ಹೇಳ್ತಾ ಇದಾರೆ. ಕಿಸ್ಕಾ, ಮತ್ತೆ ಬಾಬಾ ಕೇಳ್ತಾ ಇದಾರೆ ಯಾರ್ದು? ಅದಕ್ಕೆ ಬಾಬಾ ಹೇಳ್ತಾ ಇದಾರೆ, ಮಕ್ಕಳು ಹೇಳ್ತಾ ಇದಾರೆ ಆಪ್ಕಾ ಬಾಬಾ, ತಮ್ಮದು ಬಾಬಾ ಅಂತ ಹೇಳ್ತಾ ಇದಾರೆ. ಅಚ್ಚಾ, ಅಚ್ಚಿ ಬಾತ್ ಹೈ, ಒಳ್ಳೇದು, ಒಳ್ಳೆ ಮಾತಿದು. ಯಹ ಏಕ್ದಮ್ ಯಹಾ ಸೆ ದಿಲ್ ಸೆ ಆವಾಜ್ ಆನಿ ಚಾಹಿಯೆ. ಈ ರೀತಿ ಶಬ್ದ ಇಲ್ಲಿಂದ ಅಂದ್ರೆ ತಮ್ಮ ಹೃದಯದಿಂದ ಈ ಒಂದು ಶಬ್ದ ಬರಬೇಕು. ಕ್ಯೂಂಕಿ ಹಮಾರೆ ಕಾನ್ ನಹಿ ಹೈ, ಯಾಕೆಂದ್ರೆ ನನ್ಗೆ ಕಿವಿ ಇಲ್ಲ. ಸಮಜ್ ಮೇ ಆಯಾ, ಅರ್ಥ ಆಯ್ತಾ? ಹಮೇ ಯಹಾ ಸೆ ದಿಲ್ ಸೆ ಸುನಾಯಿ ದೇತಾ ಹೈ, ನನ್ಗೆ ಹೃದಯದಿಂದ ಬರುವಂತ ಮಾತು ಮಾತ್ರ ಕೇಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. और जिसने यहाँ से आवाज दिया, जिसने दिल से बोला, बस उतनी ही आवाज यहाँ तक आई है. ಯಾರು ಅಲ್ಲಿಂದ ಅಂದ್ರೆ ಹೃದಯದಿಂದ ಹೇಳಿದ್ರು ಅವ್ರದ್ದು ಮಾತು ಮಾತ್ರ ನನ್ನ ಹತ್ರ ಬಂದಿದೆ. ಬಾಕಿ ಕಾ ಆಪ್ಕೆ ಪಾಸ್ ಹಿ ರಹಾ, ಮಿಕ್ಕಿರೋರ್ದು ತಮ್ಮ ಹತ್ರನೇ ಇದೆ ಆ ಮಾತು. ಸಬ್ ಕುಚ್ ಕಿಸ್ಕಾ,
ಪ್ರತಿಯೊಂದು ಯಾರ್ದು, ಯಾರಿಗ್ ಸ್ವಂತ? ಬಾಬಾಕ, ಬಾಬಾರವ್ರದಲ್ವಾ? ಕಿಸ್ಕ? ಮತ್ತೆ ಕೇಳ್ತಾ ಇದಾರೆ ಬಾಬಾ, ಯಾರ್ದು? ಬಾಬಾಕ, ಬಾಬಾರವ್ರದಂತ ಮಕ್ಳು ಹೇಳ್ತಾ ಇದಾರೆ. ऐसे कहो आपका, ಈ ರೀತಿ ಹೇಳಿ ತಮ್ಮದು ಅಂತ ಹೇಳಿ ಅಂತ ಹೇಳ್ತಾ ಇದಾರೆ ಬಾಬಾ. ಬಾಬಾಕನ, ಬಾಬಾರವ್ರದಲ್ವಾ? ಹಾ, ಹೌದು. आज जो मेजॉरिटी ब्राह्मण बच्चों ने जो एरिया का बंटवारा किया है ना, चाहे कहीं भी बैठकर सुन रहे हैं, ये मेरा स्थान, ये मेरा स्टूडेंट, इसको छोड़ने का समय आ गया है. ಇವತ್ತು ಯಾರು ಅಧಿಕಾಂಶ ಬ್ರಾಹ್ಮಣ ಮಕ್ಕಳು ಏನು ಏರಿಯಾ ಏರಿಯಾ ಅಂತ, ಇದು ನಂದು ಏರಿಯಾ, ಇದು ಅವ್ರದ್ದು ಏರಿಯಾ ಅಂತ ಭಿನ್ನ ಭಿನ್ನವಾಗಿ ಮಾಡ್ಕೊಂಡಿದ್ದೀರಲ್ವಾ? ಎಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ರು ಸರಿ, ಇದು ನನ್ನ ಜಾಗ, ಇವರು ನನ್ನ ಸ್ಟೂಡೆಂಟು, ಇದೆಲ್ಲ ಬಿಡುವಂತ ಸಮಯ ಬಂದ್ಬಿಟ್ಟಿದೆ ಈಗ. ಇಸ್ಕೋ ಬಿ ತೋಡನೆ ಕಾ ಸಮಯ ಆ ಗಯಾ ಹೈ, ಇದನ್ನ ಮುರಿಯುವಂತ ಸಮಯನೂ ಬಂದಿದೆ ಈಗ. ಸಬ್ ಕುಚ್ ಕಿಸ್ಕಾ, ಎಲ್ಲದು ಯಾರ್ದು? ತಮ್ಮ ಹತ್ರ ಏನೆಲ್ಲ ಇದೆ ಎಲ್ಲ ಯಾರ್ದು? ಜಬ್ ಸಮರ್ಪಿತ್ ಹೂವೆ ತೋ ಕ್ಯಾ ಕಹಾ ಥಾ, ಯಾವಾಗ ಸಮರ್ಪಣೆ ಆಗಿದ್ರಿ ಅವಾಗ ಏನ್ ಹೇಳಿದ್ರಿ? ಕ್ಯಾ ಕಹಾ ಥಾ, ಏನ್ ಹೇಳಿದ್ರಿ? ಸಬ್ ಕುಚ್ ಆಪ್ಕಾ, ಎಲ್ಲನೂ ತಮ್ದು ಅಂತ ಹೇಳಿದ್ರಿ ಅಲ್ವಾ? ಪರ್ ಥೋಡಾ ಏಕ್ ವರ್ಷ ಹುವಾ, 2 ವರ್ಷ ಹುವಾ, ಥೋಡಾ ಸಮಯ ಬೀತಾ ತೋ ಕ್ಯಾ ಸೋಚಾ, ಅವಾಗ ಸ್ವಲ್ಪ ಸಮಯ ಆಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು, ಸ್ವಲ್ಪ ಸಮಯದ ನಂತರ ಏನ್ ಯೋಚನೆ ಮಾಡಿದ್ರಿ? ಧೀರೆ ಧೀರೆ ಮೇರಾ ಹೋಗಯ, ನಿಧಾನವಾಗಿ ನಂದಾಗೋಯ್ತು. ಅಬ್ ಮೇರಾ ಹೋಗಯಾ ತೋ ಸೋಚಾ ಚಲೋ ಥೋಡಿ ಕಮಾಯಿ ಕರ್ ಲೇತೆ ಹೇ, ಯಾವಾಗ ನಂದು ಆಗೋಯ್ತು ಅವಾಗ ಯೋಚನೆ ಮಾಡಿದ್ರಿ ಸ್ವಲ್ಪ ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ರಿ. ಕಮಾಯಿ ಕರೋ, ಪರ್ ಕಮಾಯಿ ಕರ್ತೆ ಕರ್ತೆ ಕಿಸ್ ಕಿಸ್ ಕಾ ದಿಲ್ ದುಖಾ, ಸಂಪಾದನೆ ಮಾಡಿ, ಆದ್ರೆ ಸಂಪಾದನೆ ಮಾಡ್ತಾ ಮಾಡ್ತಾ ಯಾರ್ಯಾರಿಗೆಲ್ಲ ದುಃಖ ಸಿಕ್ಕಿದೆ, ಯಾರ್ಯಾರ ಹೃದಯಕ್ಕೆ ದುಃಖ ಸಿಕ್ಕಿದೆ, और बाप जो ऊपर से बैठकर देख रहे थे उसका हिसाब किताब बना, ಮತ್ತೆ ಅಪ್ಪ ಮೇಲೆ ಕೂತ್ಕೊಂಡು ಏನೆಲ್ಲ ನೋಡ್ತಾ ಇದ್ರು ಅವ್ರದೆಲ್ಲ ಲೆಕ್ಕಾಚಾರನೂ ಆಗಿದೆ, ಉಂಟಾಗಿದೆ. और कमाई भी कहां से की, ಮತ್ತೆ ಸಂಪಾದನೆನೂ ಎಲ್ಲಿಂದ ಮಾಡಿದ್ರಿ? ಅಪ್ನೇ ಹಿ ಪರಿವಾರ್ ಸೇನಾ, ತನ್ನ ಕುಟುಂಬದಿಂದನೇ ಸಂಪಾದನೆ ಮಾಡಿದ್ರಿ ಅಲ್ವಾ? ಜರೂರತ್ ಕಿ ಚೀಜೆ ಅಲಗ್ ಬಾತ್ ಹೈ, ತಮ್ಗೆ ಖಂಡಿತವಾಗ್ಲೂ ಬೇಕಾಗಿರೋ ಅಂತ ವಸ್ತುದ ಮಾತು ಅದು ಬೇರೆ ಮಾತು. ಯಾಕಂದ್ರೆ ಬಾಪ್ ಬೈಠಾ ಹೇ, ಅಪ್ಪ ಕುಂತಿದ್ದಾರೆ, ಅದಕ್ಕೋಸ್ಕರ. ಯಾದ್ ರಹೆ, ನೆನಪಿರ್ಲಿ, ಜಿಸ್ನೆ ಲಿಯಾ और जिसने मांगा उनका तो 100% ಜಮಾ ಹೋ ಗಯಾ. ಯಾರೆಲ್ಲ ತಗೊಂಡಿದ್ರಿ, ಯಾರೆಲ್ಲ ಕೇಳಿದ್ರಿ, ಅವ್ರದಂತೂ 100% ಜಮಾ ಆಗೋಯ್ತು. ಇಲ್ಲಿ ಅಂದ್ರೆ ಯಾರೆಲ್ಲ ಕೊಟ್ಟಿರೋರ್ಗೆ ಬಾಬಾ ಹೇಳ್ತಾ ಇದಾರೆ. ಸೊ ಯಾರೆಲ್ಲ ಕೊಟ್ರು ಅವ್ರದಂತೂ 100% ಜಮಾ ಆಗೋಯ್ತು. पर जिसने मांगा, जिसने मिसयूज किया, उसका 100% घाटा हो गया. ಮತ್ತೆ ಯಾರೆಲ್ಲ ಕೇಳಿದ್ರು, ಯಾರೆಲ್ಲ ಮಿಸ್ಯೂಸ್ ಮಾಡಿದ್ರು ಕೊಟ್ಟಿರೋಂತ ಹಣನ, ಅವ್ರದಂತೂ 100% ನಷ್ಟ ಆಗೋಯ್ತು. और जिसने दान करके चारों तरफ फैलाया उसका 50% घाटा हो गया. ಮತ್ತೆ ಯಾರು ದಾನ ಕೊಟ್ಟ ನಂತರ 4 ಕಡೆ ಆ ವಿಷಯನ ಹರಡಿಸಿದ್ರು ಅವ್ರದಂತೂ 50% ನಷ್ಟ ಉಂಟಾಯ್ತು. ಸಮಜ್ ಮೇ ಆ ರಹಾ ಹೇ, ಅರ್ಥ ಆಗ್ತಾ ಇದೆಯಾ? ಫಾಯ್ದಾ ಕಹಾ ಹುವಾ, ಎಲ್ಲಿ ಲಾಭ ಆಯ್ತು, ಘಾಟಾ ಕಹಾ ಹುವಾ, ಎಲ್ಲಿ ನಷ್ಟ ಆಯ್ತು ಅಂತ ಅರ್ಥ ಆಗ್ತಾ ಇದೆಯಾ? आपने दिया, देकर भूल गए, वापिस रिपीट नहीं किया तो 100% मुनाफा चला गया. ತಾವು ಕೊಟ್ರಿ, ಕೊಟ್ಟ ನಂತರ ಮರ್ತೋದ್ರಿ, ಮತ್ತೆ ನಾನು ಇದು ಕೊಟ್ಟೆ ಅದು ಕೊಟ್ಟೆ ಅಂತ ರಿಪೀಟ್ ಮಾಡಿಲ್ಲ, ಹಾಗಾದ್ರೆ 100% ಅದು ತಮ್ಗೆ ಲಾಭ ಆಗೋಯ್ತು. ಕ್ಯೂಂಕಿ वो ಡೈರೆಕ್ಟ್ ಈಶ್ವರಿಯ ಬ್ಯಾಂಕ್ ಮೇ ಜಮಾ ಹುವಾ ಥಾ, ಯಾಕೆಂದ್ರೆ ಅದು ಡೈರೆಕ್ಟ್ ಆಗಿ ಈಶ್ವರನ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಅಲ್ಲಿ ಆಯ್ತು, ಜಮಾ ಆಗೋಯ್ತು. ಕ್ಯೂಂಕಿ ಆಪ್ನೆ ಬಾಪ್ ಕೋ ದಿಯಾ, ಯಾಕೆಂದ್ರೆ ತಾವು ಬಾಬನ್ಗೆ ಕೊಟ್ಟಿದ್ರಿ, ಅಪ್ಪನ್ಗೆ ಕೊಟ್ಟಿದ್ರಿ. ದೇನೆ ಕೆ ಬಾದ್ ವರ್ಣನ್ ಕಿಯಾ 50% ಆಪ್ನೆ ಖರ್ಚ್ ಕರ್ ದಿಯಾ, ಘಾಟಾ ಹೋ ಗಯಾ. ಕೊಟ್ಟದ ನಂತರ ತಾವು ವರ್ಣನೆ ಮಾಡಿದ್ರಿ, ನಾನು ಇದು ಕೊಟ್ಟೆ ಅದು ಕೊಟ್ಟೆ ಅಂದ್ರೆ 50% ತಾವು ಅದನ್ನ ಖರ್ಚು ಮಾಡಿಬಿಟ್ರಿ ಅಲ್ಲೇ.
ಅಲ್ಲೇ ನಷ್ಟ ಉಂಟಾಯ್ತು ತಮ್ಗೆ. और जिसने मांगा उसका 100% चला गया. ಯಾರೆಲ್ಲ ಕೇಳಿದ್ರು, ಬೇಡಿಕೆ ಮಾಡಿದ್ರು ಇನ್ನೊಬ್ಬರ ಹತ್ರ, ಅವ್ರದ್ದು 100% ಹೊರಟೋಯ್ತು. ಮಾಂಗನೇಕೆ ಕೈ ತರೀಕೆ ಹೇ, ಕೇಳೋದಕ್ಕೂ ಅನೇಕ ಅನೇಕ ಮಾರ್ಗಗಳಿದೆ. अगर आप उन बच्चों को कहीं लेकर जाते हैं, टिकट बनाते हैं या उन्हीं के लिए खर्च करते हैं, तो ಒಂದ್ ವೇಳೆ ತಾವು ಕೆಲವೊಂದು ಮಕ್ಕಳನ್ನ ಎಲ್ಲೋ ಕರ್ಕೊಂಡು ಹೋಗ್ತೀರಾ, ಅವ್ರಿಗೆ ಟಿಕೆಟ್ ತಗೊಳ್ತೀರಾ, ಅವ್ರಿಗೆ ಖರ್ಚಿಗೋಸ್ಕರ ಅವ್ರದೇ ಖರ್ಚಲ್ಲಿ ಅಮೌಂಟ್ ಅವ್ರ ಹತ್ರ ತಗೊಂಡಿರೋ ಅಮೌಂಟ್ನ ಅವ್ರದೇ ಖರ್ಚಿಗೆ ಉಪಯೋಗಿಸ್ತೀರಾ, तो उनसे इतनी ही राशि लेना जितना खर्च हुआ. ಅವ್ರ ಹತ್ರ ಅಷ್ಟೇ ಹಣ ತಗೋಬೇಕು, ಎಷ್ಟು ಅವ್ರಿಗೋಸ್ಕರ ಖರ್ಚಾಯ್ತೋ ಅಷ್ಟೇ ಹಣ ತಗೋಬೇಕು. ಸಿರ್ಫ್ ಇತನಾ ಹಿ, ಅಷ್ಟೇ ತಗೋಬೇಕು. ಉಸ್ಸೆ ಏಕ್ ಪೈಸಾ ಬಿ ಜ್ಯಾದಾ ನಹಿ ಲೇನಾ, ಅದಕ್ಕಿಂತ ಒಂದು ಪೈಸೆನೂ ಜಾಸ್ತಿ ತಗೋಬಾರ್ದು. ತೋ ಆಪ್ಕಾ ಜಮಾ ಹೋ ಗಯಾ, ಆ ರೀತಿ ತಾವು ಮಾಡಿದ್ರೆ ತಮ್ದು ಜಮಾ ಆಗೋಯ್ತು. ಆಪ್ನೆ ಲಾಲಚ್ ಮೇ ಆಯಾ, ಉನ್ಸೆ ಕಮಾಯಿ ಕಿಯಾ, ತಮ್ಗೆ ಆಸೆ ಆಯ್ತು, ಆಸೆ ಉಂಟಾಯ್ತು, ತಾವು ಅವರಿಂದ ಸಂಪಾದನೆ ಮಾಡ್ಕೊಂಡ್ರಿ. ತೋ ಕ್ಯಾ ಹುವಾ, ಅವಾಗ ಏನಾಯಿತು, ಘಾಟಾ ಹೋ ಗಯಾ, ನಷ್ಟ ಉಂಟಾಯ್ತು. और जिसने बाप के यज्ञ में अपने दिल से जो किया, ಮತ್ತೆ ಯಾರು ಬಾಬನ ಯಜ್ಞದಲ್ಲಿ ತಮ್ಮ ಹೃದಯದಿಂದ ಏನ್ ಮಾಡಿದ್ರಿ, वो उनका जमा हो गया, ಮತ್ತೆ ಅವ್ರದೆಲ್ಲ ಜಮಾ ಆಗೋಯ್ತು. ಯಾದ್ ರಖನಾ, ನೆನಪಿರ್ಲಿ. यह किस चीज के लिए कह रहे हैं, ಇದು ಯಾವ ವಿಷಯಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ. जो एक दो को बाबा से मिलाने के लिए मधुबन या कहीं पर भी लेकर आते हैं, ये उनके लिए है. ಯಾರು ಒಬ್ರು ಇನ್ನೊಬ್ರನ್ನ ಬಾಬಾರವ್ರ ಹತ್ರ ಮಿಲನ ಮಾಡ್ಲಿಕ್ಕೆ ಅಥವಾ ಮಧುಬನ್ ಅಥವಾ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀರಾ, ಇದು ಅವ್ರಿಗೋಸ್ಕರ ಹೇಳ್ತಾ ಇರುವಂತ ಮಾತು. पर जो बाप के यज्ञ में अपनी दिल से स्वाहा करते हैं, ಮತ್ತೆ ಯಾರು ತನ್ನ ಹೃದಯದಿಂದ ಬಾಬನ್ ಯಜ್ಞದಲ್ಲಿ ಸ್ವಾಹ ಮಾಡ್ತಾರೆ, उनका जमा हुआ, ಅವ್ರದ್ದು ಜಮಾ ಆಗೋಯ್ತು. और जो परिवार में गृहस्थी में रहकर एक दो से मांगते हैं, ಮತ್ತೆ ಯಾರು ಪರಿವಾರದಲ್ಲಿ ಕುಟುಂಬದಲ್ಲಿ ಇದ್ಕೊಂಡು ಗೃಹಸ್ಥಿಯಲ್ಲಿ ಇದ್ಕೊಂಡು ಒಬ್ರು ಇನ್ನೊಬ್ಬರ ಹತ್ರ ಬೇಡಿಕೆಗಳು ಕೇಳ್ತೀರಾ, या किसी ने सेवा के लिए कुछ दिया, किसी को भी दिया और उसने पर्सनल में लगाया, ಮತ್ತೆ ಯಾರು ಯಾರಿಗೆ ಸೇವೆಗೋಸ್ಕರ ಕೊಟ್ರು, ಬಾಬನ್ ಸೇವೆಗೋಸ್ಕರ ಕೊಟ್ರು, ಯಾರಿಗಾದ್ರೂ ಕೊಟ್ರು, ಅದನ್ನ ಅವರು ಪರ್ಸನಲ್ ಆಗಿ ಯೂಸ್ ಮಾಡ್ಕೊಂಡ್ರು. तो उसका बोझ चढ़ गया, ಅದಕ್ಕೆ ಅವ್ರಿಗೆ ಹೊರೆ ಏರ್ಬಿಟ್ಟಿದೆ, ಅದಕ್ಕೆ ಬೋಜ ಏರ್ಬಿಟ್ಟಿದೆ. फिर वो कहाँ से निकलेगा, ಆ ರೀತಿ ಹೊರೆ ಬಂದ್ಬಿಟ್ರೆ, ಆ ರೀತಿ ಲೆಕ್ಕಾಚಾರ ಬಂದ್ಬಿಟ್ರೆ ಅದು ಆ ಲೆಕ್ಕ ಎಲ್ಲಿಂದ ಚುಕ್ತು ಆಗುತ್ತೆ. या आपके शारीरिक बीमारी से निकलेगा, या कहीं से निकलेगा, या चोरी हो जाएगा. ಅದು ತಮ್ಮ ಶಾರೀರಿಕ ರೋಗಗಳಿಂದ ಹೊರಗೆ ಬರುತ್ತೆ, ಅಥವಾ ಬೇರೆ ಕಡೆಯಿಂದ ಹೋಗ್ಬಿಡುತ್ತೆ, ಅಥವಾ ಕಳ್ತನ ಆಗ್ಬಿಡುತ್ತೆ. ಯಾದ್ ರಖ್ನಾ, ನೆನಪಿರ್ಲಿ. जो सेवा के लिए आता है उसको सेवा में ही लगाना है. ಯಾವುದು ಸೇವೆಗೋಸ್ಕರ ಬರುತ್ತೆ ಅದನ್ನ ಸೇವೆಯಲ್ಲಿ ತೊಡಗಿಸ್ಬೇಕು, ಅದು ಸೇವೆಗೆ ಕೊಡಬೇಕು. ಯಾದ್ ರಖ್ನಾ, ನೆನಪಿರ್ಲಿ. ये संदेश, ये मैसेज बाबा क्यों दे रहे हैं जानते हो, ಈ ಸಂದೇಶ, ಈ ಮೆಸೇಜ್ ಬಾಬಾ ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆಯಾ ತಮ್ಗೆ? क्योंकि बच्चे बाप को कहते हैं, बाबा ये हो रहा है, ऐसे हो रहा है, हम सब करते हैं, फिर भी हमारे साथ ऐसे होता है. ಯಾಕೆಂದ್ರೆ ಮಕ್ಕಳು ಅಪ್ಪಗೆ ಹೇಳ್ತಾ ಇದ್ದಾರೆ, ಬಾಬಾ ಈ ರೀತಿ ನಡೀತಾ ಇದೆ, ಇದೆಲ್ಲ ಆಗ್ತಾ ಇದೆ, ನಾವೆಲ್ಲ ಮಾಡ್ತೀವಿ, ಆದ್ರೂ ನಮ್ಮ ಹತ್ರ ಈ ರೀತಿ ಆಗ್ತಾ ಇದೆ, ನಮ್ ಜೊತೆ ಹಿಂಗಾಗ್ತಾ ಇದೆ ಅಂತ ಬಾಬನ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಬಾಪ್ ಕೆ ಪ್ರೇಮ್ ಮೇ ಇತ್ನಾ ಬಿ ಲಾಲಚ್ ನಹಿ ಚಲೇಗಾ, ಅಪ್ಪನ ಪ್ರೀತಿಯಲ್ಲಿ ಸ್ವಲ್ಪನೂ ಆಸೆ ದುರಾಸೆ ಅನ್ನೋದು ನಡೆಯೋದಿಲ್ಲ. ಸಮಜ್ ಮೇ ಆಯಾ, ಅರ್ಥ ಆಯ್ತಾ? जब बाप आपसे प्यार करता है, क्या कभी सोचता है कि आपसे मुझे कुछ मिलेगा? ಯಾವಾಗ
ಅಪ್ಪ ನಿಮ್ಗೆ ಪ್ರೀತಿ ಮಾಡ್ತಾರೆ, ಅವಾಗ ಅಪ್ಪ ಏನ್ ಯೋಚನೆ ಮಾಡ್ತಾರಾ ಅಪ್ಪನ್ಗೆ ನಿಮ್ಮಿಂದ ಏನಾವ್ ಸಿಗುತ್ತೆ ಅಂತ? ಸೋಚ್ತಾ ಹೇ? ಯೋಚನೆ ಮಾಡ್ತಾರ ಆತರ? ನಹಿ ಸೋಚ್ತಾನಾ? ಆ ರೀತಿ ಯೋಚನೆ ಮಾಡೋದಿಲ್ಲ ಅಲ್ವಾ? ಕಿ ಆಪ್ ಹಮೇ ಕುಚ್ ದೇಂಗೆ, ತಾವು ಅಪ್ಪನ್ಗೆ ಏನಾವ್ ಕೊಡ್ತೀರಾ ಅಂತ ಯೋಚನೆ ಮಾಡಲ್ಲ ಅಲ್ವಾ? ನಹಿ ಸೋಚ್ತಾ ಹೇ, ಯೋಚನೆ ಮಾಡೋದೇ ಇಲ್ಲ. ಸೌದಾ ದೋನೋ ತರಫ್ ಸೆ ವಫಾದಾರಿ ಕಾ ಹೋನಾ ಚಾಹಿಯೆ. ಈ ರೀತಿ ಒಪ್ಪಿಗೆ ಅನ್ನೋದು ಎರಡೂ ಕಡೆಯಿಂದ ನಿಷ್ಠಾವಂತವಾಗಿ ಇರುವಂತ ಒಪ್ಪಿಗೆ ಆಗ್ಬೇಕಾಗಿದೆ. ಸೌದಾ ದೋನೋ ತರಫ್ ಸೆ ಇಮಾನ್ದಾರಿ ಕಾ ಹೋನಾ ಚಾಹಿಯೆ. ಅದೇ ತರ ಒಪ್ಪಿಗೆ ಅನ್ನೋದು ಎರಡು ಕಡೆನೂ ಪ್ರಾಮಾಣಿಕತೆಯಿಂದ ಇರ್ಬೇಕಾಗಿದೆ. ತಬಿ ಉಸ್ಮೆ ಫಾಯ್ದಾ ಹೇ, ಅದ್ರಲ್ಲಿ ಹಂಗಿದ್ರೆ ಮಾತ್ರ ಅದರಲ್ಲಿ ಲಾಭ ಇದೆ. ಜೋ ಬಚ್ಚೆ कहते हैं ना, बाबा हमारा घाटा हो गया, उस घाटे की जिम्मेवार स्वयं होते हैं. ಯಾವ ಮಕ್ಕಳು ಹೇಳ್ತೀರಲ್ವಾ, ಬಾಬಾ ನನ್ಗೆ ನಷ್ಟ ಆಯ್ತು ಅಂತ, ಆ ನಷ್ಟದ ಜವಾಬ್ದಾರರು ಖುದ್ ಆಗಿರ್ತಾರೆ, ಅವರೇ ಆಗಿರ್ತಾರೆ. क्योंकि बाप से ना फरमानबरदारी, बाप से चीटिंग, वो आपको दो गुना हो जाती है. ಏಕೆಂದ್ರೆ ಬಾಬಾರವ್ರ ಹತ್ರ ನಿಷ್ಠೆಯಿಂದ ಇಲ್ಲ, ಪ್ರಾಮಾಣಿಕತೆಯಿಂದ ಇಲ್ಲ ಅಂದ್ರೆ, ಅಪ್ಪನ್ಗೆ ಚೀಟಿಂಗ್ ಮಾಡಿದ್ರೆ ಅದು ಎರಡು ಪಟ್ಟು ಆಗ್ಬಿಡುತ್ತೆ ತಮ್ಗೆ. ಕ್ಯೂ, ಯಾಕೆ? ಇಸ್ಕಾ ಕಾರಣ ಕೊಯ್ ಬತಾಯಿಗಾ? ಇದ್ರದ್ದು ಕಾರಣ ಯಾರಾದ್ರೂ ಹೇಳ್ತೀರಾ? ಕ್ಯೂಂಕಿ ಜಿಸ್ಕೆ ಸಾಥ್ ಆಪ್ನೆ ಸೌದಾ ಕಿಯಾ ಹೇ ನಾ, ಯಾಕೆಂದ್ರೆ ಯಾರ ಹತ್ರ ತಾವು ಒಪ್ಪಿಗೆ ಕೊಟ್ಟಿದ್ದೀರಲ್ವಾ, वो एकदम ईमानदार है, वफादार है, आज्ञाकारी है. ಅವರು ಪೂರ್ತಿ ಪ್ರಾಮಾಣಿಕವಾಗಿ ನಡೆಯುವಂಥವ್ರು, ಪೂರ್ತಿ ನಿಷ್ಠಾವಂತರವಾಗಿ ನಡೆಯುವಂಥವ್ರು, ಪೂರ್ತಿ ಆಜ್ಞಾಕಾರಿಯಾಗಿ ನಡೆಯುವಂಥವ್ರು. ಏನ್ ಆಜ್ಞೆ ಇದೆ ಅದ್ರ ಪ್ರಕಾರ ನಡೆಯುವಂಥವ್ರು. और उसके साथ धोखे का सौदा, ಮತ್ತೆ ಅವ್ರ ಹತ್ರನೇ ತಾವು ಮೋಸದ ಒಪ್ಪಿಗೆ ಅಂದ್ರೆ तो क्या होगा? ಮೋಸದ ಒಪ್ಪಿಗೆ ಅಂದ್ರೆ ಏನಾಗುತ್ತೆ? तो उसका रिटर्न कितना मिलता है? ಅದಕ್ಕೆ ರಿಟರ್ನ್ ಆಗಿ ತಮ್ಗೆ ಎಷ್ಟು ಸಿಗುತ್ತೆ? ಕೈ ಗುಣ ಮಿಲ್ತಾ ಹೇ, ತುಂಬಾ ಪಟ್ಟು ಸಿಗುತ್ತೆ. ಯಾದ್ ರಖ್ನಾ, ನೆನಪಿರ್ಲಿ. अगर आपकी एक पाई भी वफादारी ईमानदारी की होगी ना, उस एक पाई का 100 पाई होकर मिलेगा. ತಮ್ಗೆ ಒಂದು ಕಾಸು ತಮ್ದು ತುಂಬಾ ಪ್ರಾಮಾಣಿಕತೆಯಿಂದ ಇದೆ, ನಿಷ್ಠೆಯಿಂದ ಇದೆ ಅಂದ್ರೆ, ತಮ್ಗೆ ಒಂದು ಕಾಸು ತಾವು ಕೊಟ್ರೆ ಅದಕ್ಕೆ 100 ಕಾಸು, 100 ಪಟ್ಟು ತಮ್ಗೆ ಸಿಗುತ್ತೆ. और अगर आपकी 1000 पाई स्वार्थ से भरी होगी कि मेरा नाम हो, मेरा मान शान हो, ಮತ್ತೆ ತಮ್ದು ಸಾವಿರಾರು ಕಾಸು, ಸಾವಿರಾರು ಬೆಲೆ ಬಾಳುವಂತ ಹಣ ತಮ್ಗೆ ಸ್ವಾರ್ಥದಿಂದ ತುಂಬಿದೆ ಅಂದ್ರೆ, ಕೊಡುವಾಗ ತಮ್ಮಲ್ಲಿ ಸ್ವಾರ್ಥ ಇದೆ. ಏನು ಅಂತ, ನಂದು ಹೆಸರಾಗ್ಲಿ, ನನ್ಗೆ ಮಾನ ಮರ್ಯಾದೆ ಆಗ್ಲಿ, ನನ್ಗೆ ಮಾನ್ ಶಾನ್ ಅಂದ್ರೆ ನನ್ಗೆ ಮರ್ಯಾದೆ ಕೊಡ್ಲಿ ಬೇರೆಯವರು, ಮುझे ಸ್ಟೇಜ್ ಪರ್ ಬುಲಾಯ ಜಾಯ್, ನನ್ನನ್ನು ಸ್ಟೇಜ್ ಮೇಲೆ ಕರೀಲಿ, ಮೇರಾ ನಾಮ್ ಲಿಯಾ ಜಾಯ್, ನನ್ನ ಹೆಸರು ಹೇಳಲಿ, ತೋ ಮಾನೋ ವೋ 1000 ಪಾಯಿ ಏಕ್ ಪಾಯಿ ಮೇ ಆ ಜಾಯಂಗಿ. ಹಾಗಾದ್ರೆ ತಾವು ಕೊಟ್ಟಿರೋಂತ ಸಾವಿರ ರೂಪಾಯಿ 1 ರೂಪಾಯಿಗೆ ಬಂದ್ಬಿಡುತ್ತೆ, 1 ಕಾಸಿಗೆ ಬಂದ್ಬಿಡುತ್ತೆ. अगर आपने बाप से वफादारी निभाई तो वो कहीं और से घूम के आपके पास पहुंच जाएगी. ಒಂದ್ ವೇಳೆ ತಾವು ಅಪ್ಪ ಹತ್ರ ನಿಷ್ಠಾವಂತರಾಗಿ ನಡ್ಕೊಂಡ್ರಿ ಅಂದ್ರೆ ಅದು ಬೇರೆ ಕಡೆಯಿಂದ ಸುತ್ತಿ ತಮ್ಮ ಹತ್ರ ಬಂದು ತಲುಪ ಬಿಡುತ್ತೆ. ಆಜ್ ನಹಿ ಕಲ್ ನಹಿ ಏಕ್ ಬರಸ್ಕೆ ಬಾದ್, ಇವತ್ತಿಲ್ಲ ನಾಳೆ ಇಲ್ಲ, 1 ವರ್ಷದ ನಂತರ ಖಂಡಿತವಾಗ್ಲೂ ತಮ್ಮ ಹತ್ರ ಬರುತ್ತೆ. ಕಹಿ ಪರ್ ಬಿ ಕಬಿ ಬಿ, ಎಲ್ಲಾದ್ರೂ ಸರಿ, ಹೇಗಾದ್ರೂ ಸರಿ, ಕ್ಯೂಂಕಿ ಆಪ್ಕಾ ಜಮಾ ಹೋ ಗಯಾ, ಯಾಕೆಂದ್ರೆ ತಮ್ದು ಅದು ಜಮಾ ಆಗ್ಬಿಡುತ್ತೆ. दान देकर ढिंडोरा पीटना, त्याग करके ऐलान कर देना, उसका 50% बनेगा. ದಾನ ಕೊಟ್ಬಿಟ್ಟು ಊರಿಗೆಲ್ಲ ಕೂಗಾಡಿ ಹೇಳೋದು, ಮತ್ತೆ ತ್ಯಾಗ ಮಾಡಿ ಅದನ್ನು ಎಲ್ಲ ಕಡೆ ನಾನು ಇದು ತ್ಯಾಗ ಮಾಡಿದೆ, ಅದು ಮಾಡಿದೆ ಅಂತ ಹೇಳೋದು, ಅದರಲ್ಲಿ 50% ಉಂಟಾಗುತ್ತೆ ತಮ್ಗೆ. ಸಮಜ್ ಮೇ ಆಯಾ? ಅರ್ಥ ಆಯ್ತಾ? ಸಮಜ್ ಮೇ ಆಯಾ ಮತ್ತೆ ಕೇಳ್ತಾ ಇದಾರೆ ಬಾಬಾ, ಅರ್ಥ ಆಯ್ತಂತ. किनको समझ में आया? ಯಾರಿಗೆಲ್ಲ ಅರ್ಥ ಆಯ್ತು ಅಂತ ಕೇಳ್ತಾ ಇದ್ದಾರೆ. ये मेजॉरिटी मैसेज सभी के लिए है, पूरे ब्राह्मण परिवार के लिए है. ಈ ಸಂದೇಶ
ಅಧಿಕಾಂಶ ಮಕ್ಕಳಿಗೆ ಪೂರ್ತಿ ಬ್ರಾಹ್ಮಣ ಪರಿವಾರಕ್ಕೆ ಬಾಪ್ ದಾದಾರವರಿಂದ ಸಿಗ್ತಾ ಇದೆ. ಅಚ್ಚಾ, बाप का प्यार, बाप का साथ और बाप का हाथ सदा ही रहेगा. ಒಳ್ಳೆಯದು. ಅಪ್ಪನ ಪ್ರೀತಿ, ಅಪ್ಪನ ಜೊತೆ ಮತ್ತೆ ಅಪ್ಪನ ಕೈ ಸದಾ ತಮಗೆ ಇರುತ್ತೆ. ಅಚ್ಚಾ, ಫಿರ್ ಮಿಲೆಂಗೆ. ಒಳ್ಳೆಯದು, ಮತ್ತೆ ಸಿಗೋಣ. ये शिक्षाएं छोटी है पर कर्म बड़े बड़े हो जाते हैं. ಈ ಶಿಕ್ಷಣೆ ಏನೆಲ್ಲ ಇದೆ ಇದೆಲ್ಲ ಚಿಕ್ಕದಾಗಿದೆ, ಆದ್ರೆ ಕರ್ಮ ದೊಡ್ಡ ದೊಡ್ಡದಾಗಿ ಆಗ್ಬಿಡತ್ತೆ. ಯಾದ್ ರಖನ, ನೆನಪಿರ್ಲಿ. ನಾ ಮೇರಾ ನಾ ಕಿಸಿಕ ಸಬ್ ಕುಚ್ ಕಿಸ್ಕಾ. ನಂದು ಅಲ್ಲ ಬೇರೆಯವ್ರದ್ದು ಅಲ್ಲ, ಎಲ್ಲ ತಮ್ಮ ಹತ್ರ ಏನೆಲ್ಲ ಇದೆ ಯಾರ್ದು ಎಲ್ಲಾನು ಕಿಸ್ ಬಾಬಾರವ್ರದ್ದು ಅಂತ ಮತ್ತೆ ಹೇಳ್ತಾ ಇದಾರೆ ಮಕ್ಕಳು. ಕಿಸ್ಕಾ ಕಿಸ್ಕಾ ಯಾರ್ದು ಯಾರ್ದು ಅಂತ ಬಾಬಾ ಕೇಳ್ತಾ ಇದಾರೆ. ಎಲ್ಲ ಮಕ್ಕಳು ಬಾಬಾರವ್ರದ್ದು ಅಂತ ಹೇಳ್ತಾ ಇದಾರೆ. ಹಮ್ ಯಹ ಬಾತ್ ಯಾದ್ ರಖೂಂಗಾ. ಬಾಬಾ ಹೇಳ್ತಾ ಇದಾರೆ, ನಾನು ಈ ವಿಷಯವನ್ನು ನೆನಪಿಟ್ಕೊಳ್ತೀನಿ. ಠೀಕ್ ಹೇ, ಸರಿನಾ? ಜೋ ಆವಾಜ್ ಸುನ್ಕೆ ಕಹೇಗಾ ನಾ ಸಬ್ ಕುಚ್ ಆಪ್ಕಾ ತೋ ಉನ್ಕಿ ಭಿ ಬಾತ್ ಬಾಪ್ಕೋ ಯಾದ್ ರಹೇಗಿ. ಯಾರು ಈ ಶಬ್ದ ಕೇಳಿಸ್ಕೊಂಡು ಹೇಳ್ತಾರಲ್ವಾ ಎಲ್ಲಾನು ತಮ್ದೇ ಬಾಬಾ ಅಂತ, ಅವ್ರದ್ದು ಮಾತನ್ನು ಬಾಬಾ ನೆನಪಿಟ್ಕೊಳ್ತೀನಿ ಅಂತ ಹೇಳ್ತಾ ಇದಾರೆ. ಬಾಪ್ ಕಾ ಹೇ ತೋ ಬಾಪ್ ಕಾ ಹಿ ಹೇ ನಾ. ಬಾಬನ್ಗೆ ಸ್ವಂತ ಅಂದ್ರೆ ಬಾಬನ್ಗೆ ಸ್ವಂತ ಅಲ್ವಾ, ಅಪ್ಪನ್ಗೆ ಸ್ವಂತ ಅಲ್ವಾ. ಭಲ್ ಆಪ್ಕೆ ಪಾಸ್ ಜಾಯೆ ಯಾ ಆಯೆ. ತಮ್ಮ ಹತ್ರ ಇಂದ ಏನಾದ್ರೂ ಹೋಯ್ತು ಅಂದ್ರೂ ಸರಿ, ಬಂತು ಅಂದ್ರೂ ಸರಿ. ಆಯೆ ಯಾ ಜಾಯೆ, ಜಾಯೆ ಯಾ ಆಯೆ. ಬಂದ್ರು ಸರಿ ಹೋದ್ರು ಸರಿ, ಹೋದ್ರು ಸರಿ ಬಂದ್ರು ಸರಿ. ತೋ ಕಿಸ್ಕಾ ಹುವಾ. ಆದ್ರೆ ಯಾರ್ದು ಅದು? ಬಾಬಾಕ, ಬಾಬಂದು ಅಂತ ಹೇಳ್ತಾ ಇದಾರೆ ಮಕ್ಕಳು. ತೋ ಜಾನೆ ಸೆ ರೋನಾ ನಹಿ, ಆನೆ ಸೆ ನಾಚನ ನಹಿ. ಹಾಗಾದ್ರೆ ತಮ್ಮ ಹತ್ರ ಇಂದ ಹೋದ್ರೆ ಅಳಬೇಡಿ, ಬಂದ್ರೆ ಕುಣಿಬೇಡಿ. ಸಮझे? ಅರ್ಥ ಆಯ್ತಾ? ಜಾನೆ ಸೆ ರೋನಾ ನಹಿ, ಆನೆ ಸೆ ನಾಚನ ನಹಿ.